ಉತ್ತರದತ್ತ ಜೆಡಿಎಸ್ ಚಿತ್ತ ದೋಸ್ತಿ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು. ಪಕ್ಷದ ಗತ ವೈಭವ ಮರಳಿಸಲು ದಳಪತಿಗಳು ದಂಡಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಉತ್ತರದತ್ತ ಜೆಡಿಎಸ್ ಚಿತ್ತ ಪಕ್ಷದ ಗತ ವೈಭವ ಮರಳಿಸಲು ದಳಪತಿಗಳ ದಂಡಯಾತ್ರೆ. ಹಳೆ ಮೈಸೂರಲ್ಲಿ ಜೆಡಿಎಸ್ಗೆ ಈಗಲೂ ಇದೆ ಸಾಕಷ್ಟು ಪ್ರಾಬಲ್ಯ. ಉತ್ತರ ಕರ್ನಾಟಕದಲ್ಲಿ ಮಾತ್ರ ಜೆಡಿಎಸ್ಗೆ ತದ್ವಿರುದ್ಧ ಸನ್ನಿವೇಶ. ಉತ್ತರ ಕರ್ನಾಟಕ ಭಾಗದಲ್ಲಿ ದಳದ ಪ್ರಭಾವ ತೀವ್ರವಾಗಿ ಕುಸಿದಿದೆ. ಜೆಡಿಎಸ್ನ 18 ಶಾಸಕರಲ್ಲಿ ಕೇವಲ 4 ಮಾತ್ರ ಉತ್ತರದವರು. ಹೀಗಾಗಿ ಉತ್ತರ ಕರ್ನಾಟಕದ ಕಡೆ ಚಿತ್ತ ಹರಿಸಿದ ಜೆಡಿಎಸ್ ಎಲೆಕ್ಷನ್ಗೆ 2 ವರ್ಷ ಬಾಕಿ ಇರುವಾಗಲೇ ಸಂಘಟನೆಯ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪಕ್ಷದ ಪುನರುಜ್ಜೀವನಕ್ಕೆ ಸಖತ್ ಪ್ಲಾನ್ ರೂಪಿಸಿದ ದಳಪತಿಗಳು ಕಳೆದ ವಾರ ವಿಜಯಪುರದಲ್ಲಿ ಬೃಹತ್ ಜನತಾ ಸಮಾವೇಶ. ಮುಂದೆ ಉತ್ತರ ಕರ್ನಾಟಕದ ಬೇರೆಡೆಯೂ ಸಮಾವೇಶಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇದೀಗ ಜೆಡಿಎಸ್ ಚಿತ್ತ ಉತ್ತರ ಕರ್ನಾಟಕದ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಜೆಡಿಎಸ್ ಯಾವ ರೀತಿಯಾದಂತ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದೆ, ಹೇಗೆಲ್ಲ ಒಂದು ಮುನ್ನುಗ್ತಾ ಇದೆ. ಈ ಬಾರಿ 2028ರ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಗೆಲ್ಲಲೇಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಸರತ್ತನ್ನ ಈಗಾಗಲೇ ಜೆಡಿಎಸ್ ಮಾಡ್ತಾ ಇರುವಂತದ್ದು. 18 ಶಾಸಕರು ಜೆಡಿಎಸ್ ನಲ್ಲಿ, ಅದರಲ್ಲಿ 4 ಮಾತ್ರ ಉತ್ತರ ಕರ್ನಾಟಕ ಭಾಗದವರಿದ್ದಾರೆ. ಸೊ ಇದನ್ನ ಗಮನಿಸಿ ನೋಡಿದಾಗ ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಒತ್ತನ್ನ ನೀಡಲಾಗ್ತಾ ಇದೆ. ಸೊ 2 ವರ್ಷ ಬಾಕಿ ಇರುವಂತದ್ದು 2028ರ ಚುನಾವಣೆ ಆಗೋದಕ್ಕೆ. ಸೊ ಹೀಗಾಗಿ ಈಗಾಗಲೇ ಪ್ಲಾನಿಂಗ್ ಅನ್ನ ರೂಪಿಸ್ಕೊಳ್ತಾ ಇದೆ ಜೆಡಿಎಸ್. ಎಲ್ಲಾ ಪಕ್ಷಗಳು ಒಂದು ರೀತಿಯಾದಂತ ಕಸರತ್ತನ್ನ ನಡೆಸ್ತಾ ಇದ್ದಾವೆ. ಅದರಲ್ಲಿ ಒಂದ್ ಕಡೆ ಇದೀಗ ಬಿಜೆಪಿ ಆಗಿರ್ಬೋದು, ಮತ್ತೊಂದು ಕಡೆ ಕಾಂಗ್ರೆಸ್ ಸಹಿತ ಸತತವಾದಂತಹ ಒಂದು ಪ್ಲಾನಿಂಗ್ ಅಲ್ಲಿ ರೂಪಿಸ್ಕೊಳ್ತಾ ಇರುವಂತದ್ದು. ಬಟ್ ಇಲ್ಲಿ ಜೆಡಿಎಸ್ ಸಹಿತ ಉತ್ತರ ಕರ್ನಾಟಕ ಭಾಗಕ್ಕೆ ಒತ್ತನ್ನ ಕೊಡ್ತಾ ಇದೆ ಈಗ. ಸೊ ಒಂದು ವಾರದ ಹಿಂದೆ ಸಮಾವೇಶ ಆಯಿತು ಉತ್ತರ ಕರ್ನಾಟಕದಲ್ಲಿ. ಹಳೆ ಮೈಸೂರಲ್ಲಿ ಜೆಡಿಎಸ್ಗೆ ಈಗಲೂ ಇದೆ ಸಾಕಷ್ಟು ಪ್ರಾಬಲ್ಯ. ಉತ್ತರ ಕರ್ನಾಟಕದಲ್ಲಿ ಮಾತ್ರ ಜೆಡಿಎಸ್ಗೆ ತದ್ವಿರುದ್ಧ ಸನ್ನಿವೇಶ ಇರುವಂಥದ್ದು. ಗಮನಿಸಿದ್ವಿ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂದೆ ಸಹಿತ ಜೆಡಿಎಸ್ ವಿಚಾರಕ್ಕೆ ಮಾತನಾಡೋದಾದ್ರೆ ರೈತರ ವಿಚಾರಕದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸಾಕಷ್ಟು ರೀತಿಯಾದಂಥ ಅಭಿಮಾನಿಗಳಿದ್ದಾರೆ ಅಂತಾನೂ ಹೇಳ್ಬೋದು. ಸೊ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಕೆಲವೊಂದು ಕಡೆ ಗಮನಿಸಿ ನೋಡಿದಾಗ ಬಟ್ ಅಲ್ಲಿ ಕೇರ್ಲೆಸ್ ಅನ್ನ ಮಾಡಿದೆ ಜೆಡಿಎಸ್. ಅದಕ್ಕೆ ಒಂದು ಚೂರಲ್ಲಿ ಒತ್ತನ್ನ ಕೊಟ್ಟು ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಕಸರತ್ತನ್ನ ನಡೆಸಿದ್ರೆ 100% ಆಗಿ ಉತ್ತರ ಕರ್ನಾಟಕದ ಓಟ್ಗಳನ್ನ ಸೆಳೆಯುವಂಥ ರೀತಿಯಲ್ಲಿ ಇಲ್ಲಿ ಕೆಲಸವನ್ನ ಮಾಡ್ಬೋದು ಜೆಡಿಎಸ್. ಯಾಕಂದ್ರೆ ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು, ದೇವೇಗೌಡ ಅವರು ರೈತರ ವಿಚಾರಕ್ಕೆ ನಾವು ಮಾತನಾಡಿದ್ರೆ ಸಾಕಷ್ಟು ಅಭಿಮಾನಿಗಳನ್ನ ಹುಟ್ಟಿಸ್ಕೊಂಡಿದ್ದಾರೆ. ಬಟ್ ಇಲ್ಲಿ ಆಗ್ತಾ ಇರುವಂತ ಸಮಸ್ಯೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿ ಒಂದು ಮೈನಸ್ ಪಾಯಿಂಟ್. ಇನ್ನು ಅದರ ಜೊತೆಗೆ ಈಗಾಗಲೇ ಕುಮಾರಸ್ವಾಮಿಯು ಸಹಿತ ರಾಜ್ಯದ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಲೆಯನ್ನ ಕೆಡಿಸಿಕೊಂಡು ಒಂದು ಕಡೆ ನರೇಂದ್ರ ಮೋದಿ ಅವರ ಜೊತೆನೂ ಕೂಡ ಮಾತುಕತೆಯನ್ನು ನಡೆಸಿದ್ರು. 83 ಸ್ಥಾನಗಳನ್ನ ಗೆಲ್ಲೋದು ಪಕ್ಕಾ ಆಗುತ್ತೆ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು, ಅಂದ್ರೆ ನಾನು ಯಾವ ಒಂದು ಕ್ಷೇತ್ರಕ್ಕೆ ಅಲ್ಲಿ ನಾನು ಬೇಡಿಕೆನ ಇಡ್ತೀನಿ ಅದನ್ನ ಪೂರೈಸಿಕೊಡ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆನೂ ಕೂಡ ಕುಮಾರಸ್ವಾಮಿ ಅವರು ಮಾತುಕತೆಯನ್ನು ನಡೆಸಿದ್ರು. ಅದಕ್ಕೆ ನರೇಂದ್ರ ಮೋದಿ ಅವರು ಸಹಿತ ಅದಕ್ಕೆ ಸಪೋರ್ಟ್ ಮಾಡೋದಾಗಿ ಒಪ್ಕೊಂಡಿದ್ದಾರೆ. ಸೊ ಅದಾದ ಮೇಲೆ ಈಗಾಗಲೇ ಮೈತ್ರಿ ಪಕ್ಷ ಗೆಲ್ಲಲೇಬೇಕು, ಅಂದ್ರೆ 2028ಕ್ಕೆ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂಥ ಏನು ದಿಟ್ಟ ನಿಲುವನ್ನ ಇಟ್ಕೊಂಡು ಕೂತಿದೆಯೋ ಒಂದ್ ಕಡೆ, ಮತ್ತೊಂದು ಕಡೆ ಇದೀಗ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ರೀತಿಯಾಗಿ ಓಟ್ಗಳನ್ನ ಸೆಳಿಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೆಡಿಎಸ್ ಕಸರತ್ತನ್ನ ನಡೆಸ್ತಾ ಇದೆ. ಸೊ ಹೀಗಾಗಿ ಉತ್ತರ ಕರ್ನಾಟಕದ ಕಡೆ ಚಿತ್ತವನ್ನ ಹರಿಸಿರುವಂಥದ್ದು ಜೆಡಿಎಸ್. ಎಲೆಕ್ಷನ್ಗೆ 2 ವರ್ಷ ಬಾಕಿ ಇರುವಾಗಲೇ ಈ ಒಂದು ಸಮಾವೇಶವನ್ನ ಮಾಡುವುದರ ಕುರಿತಾಗಿ ಚಿಂತನೆಯನ್ನು ನಡೆಸಿದೆ. ಕಳೆದ ವಾರ ವಿಜಯಪುರದಲ್ಲಿ ಬೃಹತ್ ಜನತಾ ಸಮಾವೇಶ ನಡೆಸಿತು. ಅದಾದ ಮೇಲೆ ಇದೀಗ ಮತ್ತೆ ಹಲವಾರು ಸಮಾವೇಶ ನಡೆಯುವಂಥ ಒಂದಿಷ್ಟು ಚಾನ್ಸಸ್ಗಳಿದಾವೆ ಅನ್ನುವಂಥದ್ದು. ಈಗಾಗಲೇ ಜೆಡಿಎಸ್ನ ಒಂದು ರೀತಿಯಾದಂಥ ಪ್ಲಾನಿಗೆ ಒಂದು ಕಡೆ ಬಿಜೆಪಿಗೂ ಕೂಡ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಜೆಪಿ ಇವರ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇದಕ್ಕೆ ಯಾವುದೇ ರೀತಿಯಂತ ಇನ್ವಾಲ್ವ್ಮೆಂಟ್ ಇಲ್ಲ. ಸೊ ಸ್ವಂತ ನಿಲುವಿನಿಂದ ದಳಪತಿಗಳು ಈ ರೀತಿಯಾದಂಥ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ರಾಜಕೀಯ ಅಂತ ಬಂದಾಗ ಯಾವ ರೀತಿಯಾಗಿ ಯಾವ ಪಕ್ಷ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥ ವಿಚಾರದಲ್ಲಿ ತುಂಬಾ ಒಂದು ರೀತಿಯಾಗಿ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ತಾ ಇರುವಂತ